ಈಗಲೂ ಕೂಡ ಸಂಪುಟ ಪುನರಚನೆ ಆದರೆ ದಿನೇಶ್ ಗುಂಡೂರಾವ್ ಅವರು ಸ್ಥಾನ ಕಳ್ಕೊಳ್ಬಹುದೇನೋ ಅನ್ನೋ ರೀತಿಯಾದಂಥ ಆ ಕಾರಣಕ್ಕಾಗಿ ಈಗಲೂ ಕೂಡ ತಮ್ಮ ಹೆಸರನ್ನು ಓಡಿಸ್ತಾ ಈಗಲೂ ಕೂಡ ನೀವು ಅಂತ ನಿರ್ಧಾರಕ್ಕೆ ರೆಡಿ ಇದ್ದೀರಿ ಅಂತ ಹೇಳ್ಕೊಂಡು. ಈಗ ನಾವು ಪಕ್ಷ ಏನೇ ತೀರ್ಮಾನ ತೊಗೊಂಡ್ರು ನಾವು ಈಗ 3 ವರ್ಷ ನಾವು ಮಂತ್ರಿಯಾಗಿ ಆಗಿದೆ. ಈಗ ಒಳ್ಳೆಯ ಇಲಾಖೆ ಕೊಟ್ಟಿದ್ದರೆ ಒಳ್ಳೆ ಕೆಲಸ ಮಾಡೋಕ್ಕೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ. ಇನ್ನು ಪಕ್ಷದ ತೀರ್ಮಾನ ಅದು, ನಾವು ಇನ್ನೇನು ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನಾನು ಹೋದ ಸಲ ನಾನೇ ಹೇಳಿದ್ದೆ, ಈ ಸಲ ಪಕ್ಷದಕ್ಕೆ ಬಿಡ್ತೀವಿ, ಪಕ್ಷ ಏನು ತೀರ್ಮಾನ ತೊಗೊಳ್ದು ನಾವು ಒಪ್ಕೊಂಡು ಹೋಗ್ತೀವಿ. ಆಮೇಲೆ ನನಗೆ ಕಾರ್ಯಾಧ್ಯಕ್ಷ ಮಾಡಿದ್ರು, ಆಮೇಲೆ ಪಕ್ಷದ ಅಧ್ಯಕ್ಷರು ಮಾಡಿದ್ರು, ಆಮೇಲೆ ನನಗೆ ACCಯಲ್ಲಿ ವರ್ಕ್ ಮಾಡೋ ಅವಕಾಶ ಸಿಕ್ತು. ಅದೇ ನನ್ನ ಪಕ್ಷದಿಂದ ನನಗೇನು ಅನ್ಯಾಯ ಮಾಡಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ಲ. ನಿಮ್ಮ ಅಧ್ಯಕ್ಷ ಸ್ಥಾನದ ವಿಚಾರಗಳ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಅದಕ್ಕಿಂತ ಮುಂಚಿತವಾಗಿ ಈಗ 2ನೇ ಅವಧಿಯಲ್ಲಿ ತಾವು ಮಂತ್ರಿ ಆದಾಗ ಆರೋಗ್ಯ ಖಾತೆಯನ್ನು ತಮಗೆ ಕೊಟ್ಟರು. ಆರೋಗ್ಯ ಖಾತೆನ ನೀವು ಬಯಸಿದ್ರ ಅಥವಾ CM ಅವ್ರ ನಿಮ್ಮ ಜೊತೆ ಚರ್ಚಿಸಿದ್ರ? ಈ ಖಾತೆ ಸಿಕ್ಕಾಗ ನಿಮ್ಗೆ ಏನು ಅನ್ನಿಸ್ತು? ನನಗೆ ಖುಷಿ ಆಯಿತು. ಒಳ್ಳೆ ಇಲಾಖೆ ಕೊಟ್ಟಿದ್ದಾರೆ ಮತ್ತು ಇದು CM ಅವ್ರದೇ ಅಥವಾ ಅವ್ರ ಹಂತದಲ್ಲಿ ಆಗಿರೋದು ತೀರ್ಮಾನ. ನಾನೇನು ಇದು ಕೊಡಿ ಅಂತಲೇ ಹೇಳಿರಲಿಲ್ಲ, ಅವರ ಹಂತದಲ್ಲಿ ಬಹುಶಃ ಅವರು ಮತ್ತು ನಮ್ಮ ಹೈಕಮಾಂಡಲ್ಲಿ ಚರ್ಚೆ ಮಾಡಿರ್ತಾರೆ. ಬಟ್ ಈ ಇಲಾಖೆಗೆ ಯಾವ ರೀತಿ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ? ಈ ಜವಾಬ್ದಾರಿ ಸಿಕ್ಕಾಗ ನಿಮ್ಗೆ ಏನು ಪ್ರಿಪ್ರೇಷನ್ಸ್ ಇತ್ತು ನಿಮ್ಮ ಹತ್ರ? ಅಂದರೆ ಸಿಕ್ಕಾಗ ನಾವೆಲ್ಲ ಮೊದಲು, ಯಾಕಂದರೆ ನಮ್ಗೆ ಏನೇ ಗೊತ್ತಿದ್ರು ಕೂಡ ನಾವು ಅಲ್ಲಿ ಕೂತ್ಕೊಂಡಾಗಲೇ ಎಲ್ಲ ವಿಷಯಗಳು ಪೂರ್ತಿಯಾಗಿ ಗೊತ್ತಾಗುವಂಥ. ಅದರಿಂದ ನಾನು ಇದು ದೊಡ್ಡ ಇಲಾಖೆ, ಇದು ಒಂದಲ್ಲ ಎರಡಲ್ಲ, ಇದರಲ್ಲಿ ಭಾಳಷ್ಟು ಇದೆ. ಇದರಲ್ಲಿ ಆಹಾರ ಮತ್ತು ಸುರಕ್ಷತೆ ಇಲಾಖೆ ಇದೆ, ಔಷಧಿ ನಿಯಂತ್ರಣ ಇಲಾಖೆ ಇದೆ, ಆಯುಷ್ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ನಮ್ಮ ಸ್ಯಾಸ್ಟ್ ಇದೆ, ಈ ಥರ ಮತ್ತು ಕರ್ನಾಟಕ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಇದೆ. ಇದೆಲ್ಲ ಭಾಳ ದೊಡ್ಡದಾದ. ಅದಕ್ಕೆ ಒಂದು ಮೊದಲು 3 ತಿಂಗಳು ತಿಳ್ಕೊಳ್ಳೋದಕ್ಕೆ ಸಮಯ ಬೇಕಾಗಿತ್ತು, ಏನೇನು ಹೇಗೆ ಅಂತ. ಅದನ್ನು ತಿಳ್ಕೊಂಡು ನಂತರ ಅದಕ್ಕೆ ನನಗೇನು ಅರ್ಥ ಮಾಡ್ಕೊಳ್ಳೋದಕ್ಕೇನು ಸಮಸ್ಯೆ ಏನಿರಲಿಲ್ಲ. ಮತ್ತು ಭಾಳಷ್ಟು ಏನೇನು ಬದಲಾವಣೆಗಳು ತರೋದಕ್ಕೆ, ಸುಧಾರಣೆಗಳು ತರೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಲ್ಲವೂ ಮಾಡೋದಕ್ಕೆ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಯಾಕಂದರೆ ಇದೊಂದು ರೀತಿಯಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ತತ್ಕ್ಷಣಕ್ಕೆ ಒಬ್ರಿಗೆ ಏನಾದರೂ ಒಂದು ಸೂಕ್ಷ್ಮವಾದಂಥ ಇಲಾಖೆ, ಯಾಕೆಂದರೆ ಇದಾಗ ಆರೋಗ್ಯದ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿರುವಂಥ ಈಗ ಶಿಕ್ಷಣದಲ್ಲಿ ಒಬ್ಬರು ಶಿಕ್ಷಕರು ಇಲ್ಲ ಅಂತ ಹೇಳಿದ್ರೆ ನಡೀತದೆ. ಆದರೆ ಅವ್ರು ಯಾರಾದರೂ ಆಸ್ಪತ್ರೆಗೆ ಹೋದಾಗ ವೈದ್ಯರು ಸಿಗದೆ ಹೋದರೆ, ಯಾಕಂದರೆ ಅದು ಅವತ್ತಕ್ಕೆ ಬೇಕು, ಅವ್ರಿಗೆ ಸಿಗದೆ ಹೋದರೆ ಅವರು ಕೋಪಕ್ಕೆ ಒಳಗಾಗ್ತಾರೆ. ಮತ್ತು ಅದರ ಒಂದು ಅವ್ರಿಗೊಂದು ಈ ಸೂಕ್ಷ್ಮತೆ ನೀವು ಹೇಳಿದ್ರಲ್ಲ, ಅವ್ರಿಗೆ ಅದು ಎಫೆಕ್ಟ್ ಹೆಚ್ಚಾಗ್ತದೆ. ಅದಕ್ಕೇ ಈ ಇಲಾಖೆ ಒಂದು ರೀತಿ ತುರ್ತು ಇಲಾಖೆ ಇದು. ಹೌದು, ಏನು ಗೃಹ ಇಲಾಖೆ ಬಿಟ್ಟರೆ 2ನೇ ಇಲಾಖೆ ಜನ ಭಾಳ ತುರ್ತಾಗಿ ನಿರೀಕ್ಷಿಸುವಂಥ ಇಲಾಖೆ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆ. ಸೊ ಇಲ್ಲೇನಾದರೂ ಸ್ವಲ್ಪ ನಮ್ಮ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಸಮಸ್ಯೆ ಇದ್ದೇ ಇರ್ತದೆ. ಸೊ ಏನಾದರೂ ಕೊರತೆ ಆದಾಗ ಆ ಕೊರತೆನೇ ಎದ್ದು ಕಾಣುತ್ತೆ ಹೊರತು ಏನೇನು ಆಗಿದೆ ಅದ್ರ ಬಗ್ಗೆ ನೋಡೋದಿಲ್ಲ. ಇವತ್ತು ಸಿಕ್ಕಲಿಲ್ಲ, ಅಥವಾ ಔಷಧಿ ಸಿಕ್ಕಲಿಲ್ಲ, ಅಥವಾ ಡಾಕ್ಟರ್ ಸಿಕ್ಕಲಿಲ್ಲ, ಅಥವಾ ನನಗೆ ಆ್ಯಂಬುಲೆನ್ಸ್ ಸರಿಯಾಗಿ ಸಮಯಕ್ಕೆ ಬರಲಿಲ್ಲ, ಅಥವಾ ನನಗೆ ಈ ಥರ ಅದು ದೊಡ್ಡ ಇಶ್ಯೂಗಳಾಗ್ತದೆ.